ಅಂತ ನೋಡ್ತಾ ಇರ್ತಾರೆ. ಇನ್ನೊಂದು ನಾವು ಹೇಳ್ತೀವಿ ಅವ್ರ ಸಿನಿಮಾ ಬರೋವರೆಗೂ ನಾವು ನೋಡಲ್ಲ ಅಂತ ಎಲ್ಲೋ ಕೇಳಿದೀವಿ ಮಾತುಗಳನ್ನ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ? ಅವ್ರಿಗೆ ಎಲ್ಲಾ ಕನ್ನಡ ಸಿನಿಮಾನು ನೋಡ್ಬೇಕು ಅಂತಾನೆ ನಾನು ಕೇಳ್ಕೊತಾ ಇರೋದು. ದರ್ಶನ್ ಭಕ್ತರುಗಳು ಇರ್ತಾರೆ, ಅವ್ರು ಅಂತ ಅವ್ರ ಸಿನಿಮಾ ನೋಡೇ ನೋಡ್ತಾರೆ. ಅವರು ಬೇರೆ ಭಾಷೆ ಬೇರೆ ಚಿತ್ರಗಳಿಗೂ ನೋಡಿ ಎಂಕರೇಜ್ ಮಾಡ್ಬೇಕು. ಕನ್ನಡ ಚಿತ್ರಗಳಿಗೆ ಬನ್ನಿ, ಪ್ರೇಕ್ಷಕರೆಲ್ಲ ಬಂದು ಚಿತ್ರಮಂದಿರದಲ್ಲಿ ನೋಡಿ ಇದ್ ಮಾಡ್ಬೇಕು ಅಂತ ಎಲ್ಲಾರು ಹೇಳ್ಬೇಕು. ಬನ್ನಿ, ಎಲ್ಲಾ ಕನ್ನಡ ಸಿನಿಮಾ ನಮ್ಗೆ ಇಂಪ್ರೂವ್ ಮಾಡ್ಬೇಕು. ಬೇರೆ ಭಾಷೆಗಳಿಗಿಂತ ಕನ್ನಡ ಸಿನಿಮಾ ಇಂಪ್ರೂವ್ ಮಾಡ್ಬೇಕು, ಬಂದ್ ಜನ ನೋಡ್ಬೇಕು ಅಂತ, ಎಲ್ಲಾ ಸಿನಿಮಾಗಳು ನೋಡ್ಬೇಕು ಅಂತ. ಸರ್, ಕೊನೆಯದಾಗಿ ದರ್ಶನ್ ಅವರ ಮೂವಿ ಬಗ್ಗೆ ಹೇಳದಿದ್ರೆ ಏನ್ ಹೇಳ್ತೀರಿ? ಡೆವಿಲ್ ಬಗ್ಗೆ. ಡೆವಿಲ್ ಚೆನ್ನಾಗಿದೆ ಪಿಕ್ಚರ್. ಯಾವಾಗ ಬರ್ಬೋದು? ಅದೇ ಇನ್ನೊಂದು 2 months ಆಗುತ್ತೆ. ಇವಾಗ ಫೆಬ್ರವರಿ ಅಲ್ವಾ, ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತದೆ. ಏಪ್ರಿಲ್ ಅಲ್ಲಿ ರಿಲೀಸ್ ಆಗ್ಬೋದು. ಸರ್, ಮುಂದೆ ಹಿಂಗೆ ಆಗ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿಗೆ ಎಲ್ಲೋ ಹೊಡೆತ ಬೀಳಲ್ವಾ? ಇಲ್ಲ, ಶಿವರಾಜ್ ಕುಮಾರ್ ಹುಷಾರಾಗಿ ಬಂದಿದ್ದಾರೆ, ಅವರು ತೆಗಿತಾರೆ ಪಿಕ್ಚರ್ನ, ಸಿನಿಮಾನ ಎಲ್ಲ. ಇವಾಗ ಬರ್ತಾವೆ ಇನ್ನಷ್ಟು ಸಿನಿಮಾ ಇದೆ. ಕೆಡಿ ಇದೆ, ಯುಗಾದಿ ಹಬ್ಬಕ್ಕೆ ಕೆಡಿ ಫಿಲಂ ಇದೆ, ಅದು ಬರುತ್ತೆ ಕಲೆಕ್ಷನ್. ಮುಂದೆ ನೋಡ್ತಿರೋ ಪ್ರಕಾರ ಕ್ಯಾಲ್ಕುಲೇಷನ್ ಎಲ್ಲ ಮಾಡುವಾಗ ಅಂತ ದೊಡ್ಡ ಸಿನಿಮಾಗಳು ಯಾವೂ ಇಲ್ಲ. ಈಗ ಅದೇ ಇವಾಗ ತೆಗಿಯಕ್ ಸ್ಟಾರ್ಟ್ ಮಾಡ್ತೀವಿ. ಇವ್ರದ್ದು ಇದೆಯಲ್ಲ ಕಾಂತಾರ ಇದು ಫಸ್ಟ್, ಅದೊಂದಿದೆ. ಇನ್ನ ಸಿನಿಮಾಗಳವೆ ತೆಗಿತಾ ಇದಾರೆ, ಎಲ್ಲ ಬರ್ತವೆ. ಎಲ್ಲ ಏಪ್ರಿಲ್, ಮಾರ್ಚ್, ಏಪ್ರಿಲ್, ಮೇಗೆಲ್ಲ ಬರುತ್ತೆ. ನಿಮ್ಗೇನು ಹೊಡ್ತಾ ಬೀಳ್ತಿಲ್ವಾ ಕಲೆಕ್ಷನ್? ಬರ್ತಾನೆ, ನಮ್ಗೆ ಬಾಡಿಗೆ ಎಲ್ಲ ಆಯ್ತಾ ಇದೆ. ಈಗ ಹೋದ ವಾರ ಎಲ್ಲ 1 ಲಕ್ಷ ಆಗ್ಲಿಲ್ಲ, 1 ಲಕ್ಷ 1.5 ಲಕ್ಷ ಆಯ್ತಾ ಇದೆ ವಾರ ಎಲ್ಲ. ನಮ್ಗೆ ಹೊಡ್ತಾನೆ ಇಲ್ಲಿ ಪರ್ಸೆಂಟೇಜ್ ಲೆಕ್ಕ ಕೊಡೋದು ನಾವು. ನಮ್ಗೆ ಬಾಡಿಗೆ ಯಾವ್ದು ಆಯ್ತಾ ಇಲ್ಲ. ಅದ್ರ ಬಗ್ಗೆ ಹೇಳದಿದ್ರೆ ಅದು ಏನ್ ಮಾಡಕ್, ಅದೇ ಎಲ್ಲಾರು ಪ್ರೇಕ್ಷಕರು ನೋಡ್ಬೇಕು ಕನ್ನಡ ಸಿನಿಮಾನ ಅಂತ ಹೇಳ್ತಾ ಇದೀವಿ. ನಮ್ಗೆ ಹೊರ್ತ ಬೀಳಬಾರ್ದು ಅಂದ್ರೆ ಪ್ರೇಕ್ಷಕರೆಲ್ಲ ನೋಡ್ಬೇಕು, ನಾವು ಕನ್ನಡ ಸಿನಿಮಾಗಳು ನೋಡ್ಬೇಕು ಅಂತ ನೋಡಿದ್ರೇನೆ ನಾವು ಸ್ವಲ್ಪ ಥಿಯೇಟರ್ ಇಂಪ್ರೂವ್ ಆಗೋದು. ನೀವೇ ಬರ್ತದೆ ಕಲೆಕ್ಷನ್ ಅಂತ. ಸರ್, ಥಿಯೇಟರ್ಗೆ ಜನ ಬರ್ದಿರೋದ್ ಕಾರಣ ಈ OTT ಪ್ಲಾಟ್ಫಾರ್ಮ್ ಏನಾದ್ರು ಕಾರಣ ಆಯ್ತಾ? ಅದು ಮೊದ್ಲಿಂದ ಇದೆ. OTP ಬಂದಾಗಿಂದನೂ ಕನ್ನಡ ಸ್ವಲ್ಪ ಪಿಕ್ಚರ್ಗಳು ಡೆಲ್ಲೇ ಇದೆ. ಇವೆಲ್ಲ ಟಿವಿ ಲೇಡೀಸ್ ಯಾಕೆ ಬರ್ತಾ ಇಲ್ಲ, ಎಲ್ಲ ಧಾರಾವಾಹಿಗಳು ನೋಡ್ಕೊಂಡ್ ಕುತ್ಕೋತಾರೆ. ಮೊದ್ಲೆಲ್ಲ ಯಾವ್ದೇ ಸಿನಿಮಾ ಹಾಕಿದ್ರು ಬರ್ತಾ ಇದ್ರಲ್ಲ, ನಮ್ದು ರಶ್ ಓಡ್ತಾ ಇತ್ತಲ್ಲ. ಇಂಥ ಸಿನಿಮಾ ಅಂತ ಸಿನಿಮಾ ಇಲ್ಲ, ಯಾರ್ದೇ ಪಿಕ್ಚರ್ ಹಾಕಿದ್ರು ರಶ್ ಓಡ್ತಾ ಇತ್ತು ಈಗ ಟಿವಿ ಎಲ್ಲ ಇಲ್ದೇದಾಗ. ಸರ್, ಇನ್ನೊಂದು ನಾವು ನೋಡ್ಬೋದು, ರಿಯಾಲಿಟಿ ಶೋಗಳಲ್ಲಿ ಇರ್ತಾರಲ್ಲ ಕಂಟೆಸ್ಟೆಂಟ್, ಅವರು ರಿಯಾಲಿಟಿ ಶೋನಲ್ಲಿ ಜನ ಅವ್ರನ್ನ ನೋಡ್ತಾರೆ, ಎಂಕರೇಜ್ ಮಾಡ್ತಾರೆ. ಅದೇ ಅವರು ಸಿನಿಮಾ ಮಾಡಿದ್ರೆ ಅವ್ರ ಸಿನಿಮಾಗಳನ್ನ ನೋಡಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಸಿನಿಮಾ ಅಂತ ಅಂದ್ರೆ ಹುಡುಗರುಗಳು ನೋಡಲ್ಲ, ಲೇಡೀಸ್ ನೋಡ್ತಾರೆ. ಅಂದ್ರೆ ಜಾಸ್ತಿ ನೋಡಲ್ಲ, ಲೇಡೀಸ್ ನೋಡ್ತಾರೆ. ರಿಯಾಲಿಟಿ ಶೋ ನಲ್ಲಿ ಬರೋರು ಅದ್ರಲ್ಲಿ ಇದ್ದವರು ಇದು ಮಾಡೋರು ಅಂತ ಬರ್ತಾರೆ. ಆದ್ರೆ ಸಿನಿಮಾ ಜಾಸ್ತಿ ಜನ ಬರಲ್ಲ, 25-30% ಬರ್ತಾರೆ. ರಿಯಾಲಿಟಿ ಶೋ ನಲ್ಲಿ ಇದ್ದಾಗ ಫುಲ್ ಎಂಕರೇಜ್ ಮಾಡೋದಾಗಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಎಲ್ಲ ನಡೆಯುತ್ತೆ. ಅದೇ ಅವರು ಮೂವಿ ಮಾಡಿದಾಗ ಅದೇ ಅದು ಇನ್ವೈಟ್ ಆಗ್ತಾರೆ, ಕೊಡಲ್ಲ. ಅದೇ ಏನು ಅಂತ ಗೊತ್ತಾಯ್ತಲ್ಲ, ಸಿನಿಮಾ ನೋಡ್ತಾರೆ ಅವರು. ಅದೇ ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಎ ವ್ಯೂವರ್ ಆಗಿರ್ಬೋದು, ಅಥವಾ ಒಂದು ಚಿತ್ರರಂಗದಲ್ಲೂ ನೀವು ಒಂದ್ ಪಾಠ ಆಗಿ ಇರ್ತೀರಾ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದನ್ನೇ ಕಿರುಚಿತ್ರದಲ್ಲಿ ನೋಡಿದ್ರೆ ಅಷ್ಟೊಂದು ಜನ ಎನ್ಕರೇಜ್ ಮಾಡೋರು, ಇದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ ಯಾಕೆ ಇಷ್ಟಪಡಲ್ಲ, ಅದನ್ನೇ ಗೊತ್ತಾಯ್ತಲ್ಲ. ಅದನ್ನ ನೋಡ್ಬೇಕು, ಜನ ಬಂದು ನೋಡಿದ್ರೇನೆ ಕನ್ನಡ ಸಿನಿಮಾ ಇಂಪ್ರೂವ್ ಆಗೋದು. ಅದೇ ತರ ಬರ್ಬೇಕು, ಜನ ಪ್ರೇಕ್ಷಕರು ಬರ್ಬೇಕು ಅಂತಾನೆ ಕೇಳ್ಕೊತಾ ಇದೀವಿ. ಸರ್, ಜನವರಿಯಲ್ಲೆಲ್ಲ ನಿಮ್ ಥಿಯೇಟರ್ ಅಲ್ಲಿ ಎಷ್ಟು ಕಲೆಕ್ಷನ್ ಆಯ್ತು? ಯಾವ್ಯಾವ ಸಿನಿಮಾಗಳು ಹಿಟ್ ಆಯ್ತು? ಜನವರಿ ಅದೇ ಜನವರಿ ಇಲ್ಲ, ಇದು ಚೂಮಂತರ್ ಬಂತು. ಅದಾದ್ಮೇಲೆ ಇನ್ಯಾವು ಇಲ್ಲ. ಈ ಫಾರೆಸ್ಟೇ ಬಂದಿದ್ದು ಜನವರಿಲಿ. ರಾಯಲ್ ಬಂತು, ರಾಯಲ್ ಏನು ಹೋಗ್ಲಿಲ್ಲ ನಮ್ಗೆ. ದಿನಕರ್ ಚೆನ್ನಾಗಿತ್ತು. ಇಲ್ಲಿ ಶೂಟಿಂಗ್ ತೆಗಿದ್ರು, ಇಲ್ಲಿ ಶೂಟಿಂಗ್ ಆಟೋದಲ್ಲೆಲ್ಲ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರು ಇಲ್ಲಿ ನಮ್ ಥಿಯೇಟರ್ ಅಲ್ಲೇ ಬಂದು. ಆದ್ರೆ ಜನ ಬರ್ಲಿಲ್ಲ, ನಾವ್ ಅನ್ಕೊಂಡಂಗೆ ಅದು ಬರುತ್ತೆ ಅನ್ಕೊಂಡಿದ್ದೆ ಕಲೆಕ್ಷನ್. ಬರ್ಲಿಲ್ಲ, ಜನ ಏನ್ ನೋಡ್ಲಿಲ್ಲ ಅಂತ ಗೊತ್ತಾಯ್ತಾ ಇಲ್ಲ. ಸರ್, ಅಂತ ಡೈರೆಕ್ಟರ್ ಗಳೇ ಜಾಸ್ತಿ ಗ್ಯಾಪ್ ತಗೊಂಡು ಸಿನಿಮಾ ಮಾಡ್ತಾರೆ, ಆದ್ರೂ ಅವ್ರ ಸಿನಿಮಾಗಳು ಓಡಲ್ಲ ಅಂದಾಗ ಎಲ್ಲೋ ಒಂಥರ ಬೇಜಾರಾಗುತ್ತೆ. ಏನು ಇದು ಇಷ್ಟೊಂದು ಬಡ್ಜೆಟ್ ಹಾಕಿ ನಾವು ತಗೋದ್ರು ಈ ತರ ಜನ ನೋಡ್ತಾ ಇಲ್ವಲ್ಲ ಅಂತ ಅವ್ರಿಗೂ ಬೇಜಾರಾಗಿ ಆಗುತ್ತೆ, ನಮ್ಗೂ ಬೇಜಾರಲ್ವಾ. ಇವಾಗ ಕಲೆಕ್ಷನ್ ಇಲ್ಲಿ ರೆಂಟೇ ಬರಲ್ವಲ್ಲ, ಕಲೆಕ್ಷನ್ ಕಮ್ಮಿ ಆಯ್ತು ಅಂತಂದ್ರೆ ನಮ್ಗೆ ರೆಂಟೇ ಬರಲ್ಲ. ಅದು ಪರ್ಸೆಂಟೇಜ್ ಕೊಡ್ಬೇಕು 50%. ಇನ್ನು 1 lakh ಆದ್ರೂ ನಾವು 50% ಅಂದ್ರೆ 50,000 ಕೊಡ್ಲೇಬೇಕು. 2 lakh ಆದ್ರೂ 1 lakh ಕೊಡ್ಲೇಬೇಕು ನಾವು. ಆತರ ರೆಂಟ್ ಬರಲ್ಲ ನಮ್ಗೆ. ಸರ್, ಈ ತಿಂಗಳು ಯಾವ ತರ ಪ್ಲಾನ್ಸ್ ಇದೆ ಫೆಬ್ರವರಿಯಲ್ಲಿ? ಫೆಬ್ರವರಿ ನೋಡೋಣ ಯಾವ್ದು. ಈಗ ಮುಂದೆ ಈಗ ಒಂದು ಸಿನಿಮಾ ಇದೆ, ಈಗ ಗುರುವಾರ ಒಂದು ರಿಲೀಸ್ ಇದೆ ಅಜಿತ್ದು.
ಅದು ಹಾಕೋಣ ಅಂತಿದ್ದೀವಿ, ಇನ್ನ ಹಾಕಿಲ್ಲ, ಹಾಕೋಣ ಬೇರೆ ಅಂತಿದ್ದೀವಿ. ಭಾಷೆ movie. ಬೇರೆ ಭಾಷೆ ಇನ್ನ ಕನ್ನಡ ಯಾವ್ದು ರಿಲೀಸ್ ಇಲ್ವಲ್ಲ, ಮುಂದಿನ ವಾರ ಯಾವ್ದು ಇಲ್ಲ. ಸರ್ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಲೇಟ್ ಆಗ್ತಿರೋದಕ್ಕೆ ಬೇರೆ ಭಾಷೆ ಮೂವಿಗಳು ಇಲ್ಲಿ ಜಾಸ್ತಿ ಹೋಗ್ತಿದಾವ ಹಂಗ ಅನ್ಸುತ್ತೆ. ಇನ್ನ ಅವು ಏನು ನೋಡ್ತಾ ಇಲ್ಲ ಜನ, ಬೇರೆ ಭಾಷೆಲು ಏನಂತ ನೋಡ್ತಾ ಇಲ್ಲ. ಅದೇ ಪಿಕ್ಚರ್ ಚೆನ್ನಾಗದೆ ಅಂತ ಒಬ್ರಿಗೊಬ್ರು ಹೇಳ್ಬೇಕು, ಫಿಲ್ಮ್ ಚೆನ್ನಾಗದೆ ಅಂತ ಹೇಳಿದ್ರೆ ಅವಾಗ ಡೈಲಿ ಡೇ ಬೈ ಡೇ ಇಂಪ್ರೂವ್ ಆಗುತ್ತೆ. ಇಲ್ಲ ಅಂದ್ರೆ ಯಾರು ನೋಡಿದ್ರೆ ಏನ್ ಅಷ್ಟೇ ಅಂತ ಅಂದ್ರೆ ಅವ್ರು ನೆಕ್ಸ್ಟ್ ಬರೋರು ಬರಲ್ಲ, ಸಿನಿಮಾ ನೋಡಕ್ ಬರಲ್ಲ. ಏನಿಲ್ವಂತೆ, ಆದ್ರೆ ಬರ್ಬೇಕು ಜನ. ಒಂದ್ಸರಿ ಏನೇ ಇರ್ಲಿ ಕನ್ನಡ ಸಿನಿಮಾನೇ ಎಂಕರೇಜ್ ಮಾಡ್ಬೇಕು, ನಾವು ನೋಡ್ತಿದೀವಿ ನೋಡೋಣ ಅಂತ ಎಂಕರೇಜ್ ಮಾಡ್ಬೇಕು, ಒಂದ್ಸರಿ ನೋಡೋಣ ಅಂತ. ಸರ್ ಬಿಗ್ ಬಾಸ್ ಏನಾದ್ರು ನೋಡಿದ್ರ ನೀವು? ನೋಡ್ತಿದ್ರಾ? ಈ ಸರಿ ಬಿಗ್ ಬಾಸ್ ಆಯ್ತಲ್ಲ. ನೋಡ್ತೀನಿ, ಜಾಸ್ತಿ ನೋಡಲ್ಲ ನಾನು. ಟಿವಿಯಲ್ಲಿ ನಾವು ಜಾಸ್ತಿ ನೋಡಲ್ಲ. ಹಳ್ಳಿ ಪ್ರತಿಭೆ ಹನುಮಂತ್ ಅವರು ಹನುಮಂತ ಅವರು ಗೆದ್ದಿದ್ದಾರೆ. ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಹನುಮಂತ ಅವ್ರಿಗೆ ಗೆಲ್ತಾರೆ ಅಂತ ನಾವು ಅನ್ಕೊಂಡಿದ್ದ, ಹಂಗೆ ಗೆದ್ದವ್ರೆ. ಅನ್ಕೊಂಡಿರೋ ತರಾನೇ ಆಗಿದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.